ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಎದ್ದು ಟಿಫನ್ನ ಮಾಡಿದಿರ ಅಡುಗೆನೇ ಮಾಡ್ಕೊತಾ ಇದ್ದೀನಿ. ಬಸ್ಸಾರು ಮತ್ತು ಪಲ್ಯ ಮಾಡ್ಕೊತೀನಿ. ಪೂರ್ತಿ ವಿಡಿಯೋ ನಾನು ಸಾಂಬಾರ್ದು ಮಾಡ್ಕೊಂಡಿಲ್ಲ. ಬೇಕಾದರೆ ಸಾಂಬಾರು ವಿಡಿಯೋ ನಾನು ಇನ್ನೊಂದ್ಸಲಿ ಹಾಕ್ತೀನಿ. ಶುಕ್ರವಾರ ಆಗಿರೋದ್ರಿಂದ ಸ್ನಾನ ಎಲ್ಲ ಬೇಗನೆ ಮುಗಿಸ್ಕೊಂಡು ದೇವ್ರ ಪೂಜೆ ಕೂಡ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಗಾಡಿ ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ಎಲ್ಲ ಬೇಗ ಮಾಡಿಕೊಂಡು ನನ್ನ ಮಗಳಿಗೆಲ್ಲ ರೆಡಿ ಮಾಡಿಟ್ಟಿದ್ದೆ ಮುಂಚೆನೇ. ಅವಳನ್ನು ಬಸ್ಸಲ್ಲಿ ಕರ್ಕೊಂಡು ಹೋಗಿ ಹತ್ತು ಕಡೆಯಿಂದ ಗಾಡಿಯಲ್ಲಿ ಬರೋಣ ಅಂದ್ಕೊಂಡಿದ್ರಿ. ಲಾಸ್ಟ್ ಮೂಮೆಂಟಲ್ಲಿ ಬೇಡ, ನಾನು ನೀನು ಈ ಕಡೆಯಿಂದ ಗಾಡಿಯಲ್ಲಿ ಹೋಗಿ ಆ ಕಡೆಯಿಂದ ನೀನೊಂದು ಗಾಡಿ ನಾನೊಂದು ಗಾಡಿ ಓಡಿಸ್ಕೊಂಬರೋಣ ಅಂತ ಹೇಳಿದ್ರು ನಮ್ಮಪ್ಪ. ಅದಕ್ಕೋಸ್ಕರ ಪಾಪ ಅವಳನ್ನ ಮನೆಯಲ್ಲೇ ಬಿಟ್ಟು ಬಂದ್ರಿ. ನಾವು ಬುಕ್ ಮಾಡಿದ್ದು ದೇವನಹಳ್ಳಿಯಲ್ಲಿ. ಇದು ದೇವನಹಳ್ಳಿ ಹೈವೇ ರಸ್ತೆ. ಶೋರೂಮ್ಗೆ ಹೋಗೋಷ್ಟರಲ್ಲಿ ಗಾಡಿನ ತೊಳೆದು ವಾಶ್ ಮಾಡಿ ಒರೆಸ್ತಾಯಿದ್ರು. ಅದಾದಮೇಲೆ ಅಲ್ಲಿಂದ ನಾವು ಒಂದೆರಡು ಫೋಟೋನ ತೆಗೆಸ್ಕೊಂಡು ಅಲ್ಲಿ ಲಾಸ್ಟ್ 3 ಗಂಟೆ ಆಗಿತ್ತು. ಮನೆಗೆ ಬಂದ್ರಿ. ಮನೆಗೆ ಬಂದು ತಿರ್ಗಿ ಹೋಗ್ಲಿ ಪೂಜೆ ಮಾಡಿಸ್ಬಿಡೋಣ, ಶುಕ್ರವಾರ ಗಾಡಿ ಬಂದಿದೆಯಲ್ಲ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ನಮ್ಮೂರು ಬಸವಣ್ಣ ದೇವಸ್ಥಾನಕ್ಕೆ ಹೋಗಿ ಗಾಡಿ ಪೂಜೆ ಕೂಡ ಇಲ್ಲಿ ಮಾಡಿಸ್ತಾಯಿದ್ದೀರಿ. ಅಲ್ಲಿಂದನೇ ಬರಬೇಕಾದ್ರೆ ಹೂವು ಹಾರ ಕೂಡ ತಗೊಂಬಂದಿದ್ರಿ. ಅದನ್ನು ಈಗ ಗಾಡಿಗೆ ಕಟ್ತಾಯಿದ್ದಾರೆ, ಪೂಜೆ ಮಾಡ್ತಾಯಿದ್ದಾರೆ. ಮುಂದೆ ನೀವೇ ನೋಡಿ ಪೂಜೆ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ. ಇವತ್ತಿನ ಬ್ಲಾಗ್ ಇದಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ನೋಡ್ತಾ ಇರಿ.